ವಿರಾಮದ ನಂತರ ಗುಡ್ ಲೈಫ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಊಟ ಮಾಡಿಸಲು, ಮಲಗಿಸಲು ಹೀಗೆ ಹಠ ಮಾಡಿದಾಗಲೆಲ್ಲ ನಿಮ್ಮ ಮಗುವಿಗೆ ಮೊಬೈಲ್ ಕೊಡ್ತೀರಾ? ಬೇಕಾಬಿಟ್ಟಿ ಮೊಬೈಲ್ ಕೊಡೋ ಮುನ್ನ ಜಾಗ್ರತೆ. ಯಾಕಂದ್ರೆ ಹೀಗೆ ಮಕ್ಕಳ ಕೈಗೆ ಅತಿಯಾಗಿ ಮೊಬೈಲ್ ಕೊಟ್ಟು ನಿಮ್ಮ ಮಗುವಿನ ದೃಷ್ಟಿ ನೀವೇ ಹಾಳು ಮಾಡ್ತಿದ್ದೀರಿ. ಜೋಕೆ. ನಿಮ್ಮ ಮಕ್ಕಳ ಸ್ಕ್ರೀನ್ ಟೈಮ್ ಎಷ್ಟಿದೆ? ಬೇಕಾಬಿಟ್ಟಿ ಮೊಬೈಲ್ ಕೊಡುವ ಮುನ್ನ ಜಾಗ್ರತೆ. ಮಕ್ಕಳ ದೃಷ್ಟಿ ನೀವೇ ಹಾಳು ಮಾಡ್ತಿದ್ದೀರಾ. ಜೋಕೆ. ಫೋನು ಫೋನು ಫೋನು, ಮೂರೊತ್ತು ಫೋನು. ಊಟ ಮಾಡ್ಬೇಕಾದ್ರೂ ಫೋನು, ಫೋನಲ್ಲೇ ಆಟ, ಫೋನ್ ಜೊತೆಯಲ್ಲೇ ನಿದ್ದೆ. ಹಿಂಗಾದ್ರೆ ಮಕ್ಕಳ ಬಾಲ್ಯದ ಕಥೆ ಏನು ಅಂತ ಯಾವತ್ತಾದ್ರೂ ಯೋಚಿಸಿದ್ದೀರಾ? ನಿಮ್ಮ ಮಕ್ಕಳು ವರ್ಚುವಲ್ ಜಗತ್ತಲ್ಲೇ ಬದುಕ್ತಾ ಇದ್ರೆ ನೀವು ಅಲರ್ಟ್ ಆಗುವ ಸಮಯ ಬಂದಿದೆಯಂತ ಅರ್ಥ. ಹೌದು, ನಿಮ್ಮ ಮಕ್ಕಳು ಜಾಸ್ತಿ ಮೊಬೈಲ್ ಯೂಸ್ ಮಾಡ್ತಾರಾ? ಔಟ್ಡೋರ್ ಗೇಮ್ ಆಡದೆ ಆನ್ಲೈನ್ ಗೇಮ್ ನಲ್ಲೇ ಬ್ಯುಸಿ ಆಗಿರ್ತಾರಾ? ಹಾಗಾದ್ರೆ ಅಂಥ ಮಕ್ಕಳ ಪೋಷಕರೇ ಇವತ್ತೇ ಎಚ್ಚೆತ್ತುಕೊಳ್ಳಿ. ದೂರದ ಅಕ್ಷರಗಳು ಕಾಣಿಸಲ್ಲ, ಪೋಷಕರೇ ಅಲರ್ಟ್. ಹೌದು, ದೂರದಲ್ಲಿ ಬರೆದಿರೋದು ಕಾಣಿಸಲ್ಲ, ಮಂಜು ಮಂಜಾಗಿ ಕಾಣಿಸೋದು, ಈ ತರಹ ಲಕ್ಷಣ ನಿಮ್ಮ ಮಕ್ಕಳಿಗಿದೆಯಾ ಒಂದ್ಸಲ ಚೆಕ್ ಮಾಡಿ. ಈ ರೀತಿಯ ಲಕ್ಷಣಗಳಿದ್ರೆ ನಿಮ್ಮ ಮಕ್ಕಳನ್ನ ಬಾಧಿಸ್ತಿದೆ ಮಯೋಪಿಯಾ ಸಮಸ್ಯೆ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 25% ಮಕ್ಕಳಲ್ಲಿ ಮಯೋಪಿಯಾ ಸಮಸ್ಯೆ ಹೆಚ್ಚಾಗಿದೆ. ಕಳೆದ 3-4 ವರ್ಷಗಳಿಂದ ಈ ಮಯೋಪಿಯಾ ಸಮಸ್ಯೆ ಡಬಲ್ ಆಗಿದೆ. ಪ್ರಪಂಚದಲ್ಲಿ 100 ಜನರಲ್ಲಿ 28% ಜನರಿಗೆ ಈ ಸಮಸ್ಯೆ ಇದೆಯಂತೆ. 2050 ಹೊತ್ತಿಗೆ ಅರ್ಧದಷ್ಟು ಜನರಿಗೆ ಕಣ್ಣಿಗೆ ಸಮಸ್ಯೆ ಆಗತ್ತೆ ಅನ್ನೋ ಆತಂಕ ನೇತ್ರ ತಜ್ಞರದ್ದಾಗಿದೆ. ದೂರದೃಷ್ಟಿ ದೋಷ. ಹತ್ತಿರ ಇರೋದನ್ನ ತುಂಬಾ ಚೆನ್ನಾಗಿ ಗ್ರಹಿಸ್ತಾರೆ, ದೂರದಲ್ಲಿ ಇರೋದು ಅವರಿಗೆ ಕಾಣಿಸುವುದಿಲ್ಲ. ಮೊಬೈಲ್ ನೋಡೋದು, ಟಿವಿ ಮುಂದೆ ಕೂರೋದು ಇದೆಲ್ಲ ಹೆಚ್ಚಾಗ್ತಿದೆ. ಇದರಿಂದ ನಮ್ಮ ಐಬಾಲ್, ಕಣ್ಣಿನ ಗುಡ್ಡೆಗೆ ಸಮಸ್ಯೆ ಆಗುತ್ತಾ ಹೋಗುತ್ತೆ. ಇದರಿಂದ ಕಣ್ಣುಗಳು ದೃಷ್ಟಿಯನ್ನ ಕಳೆದುಕೊಳ್ತವೆ. ಅಂದ್ರೆ ಹತ್ತಿರದಿಂದ ಮೊಬೈಲ್, ಟಿವಿ, ಕಂಪ್ಯೂಟರ್ ನೋಡೋದ್ರಿಂದ ಮೈನಸ್ ಪವರ್ ಜಾಸ್ತಿ ಆಗುತ್ತಾ ಹೋಗುತ್ತೆ ಅಂತ ತಜ್ಞರು ಹೇಳ್ತಾರೆ. ಹಾಗಿದ್ರೆ ಕಣ್ಣಿನ ದೃಷ್ಟಿಯ ಆರೋಗ್ಯಕ್ಕಾಗಿ ಯಾವೆಲ್ಲ ಕೆಲಸಗಳನ್ನ ಮಾಡಬಾರ್ದು ಅಂತ ಕೇಳಿದ್ರೆ, ಡಿಮ್ ಲೈಟ್ ನಲ್ಲಿ ಓದೋದು, ಹೆಚ್ಚು ಮೊಬೈಲ್ ನೋಡೋದು, ಹಾಗೆಯೇ ಡಿಜಿಟಲ್ ಡಿವೈಸ್ ನ ಹೆಚ್ಚಿನ ಬಳಕೆ, ಗ್ಯಾಪ್ ಕೊಡದೆ ಪುಸ್ತಕ ಓದೋದು, ಇವುಗಳಿಂದ ದೃಷ್ಟಿ ಹಾಳಾಗಬಹುದು. ಹಾಗಾಗಿ ಇಂತಹ ಕೆಲಸಗಳಿಗೆ ಮಿತಿ ಇರಲಿ. ಇನ್ನು ವಿಟಮಿನ್ ಡಿ ಕಡಿಮೆ ಇದ್ರೂ ಕೂಡ ಈ ಸಮಸ್ಯೆ ಎದುರಾಗಬಹುದು. ಎಚ್ಚರ. 16 ವರ್ಷದ ಕೆಳಗಿನ ಮಕ್ಕಳು ಕನಿಷ್ಠ 2 ಗಂಟೆಯಾದ್ರೂ ಪ್ರತಿದಿನ ಹೊರಗೆ ಆಟ ಆಡಬೇಕು ಅಂತ ನೇತ್ರ ತಜ್ಞರು ಹೇಳ್ತಾರೆ. ಡೆಸ್ಕ್ ಬ್ಯೂರೋ, ಜಿ ಕನ್ನಡ ನ್ಯೂಸ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.